ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು 6 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಅಷ್ಟು ತುಂಬ ಹಣ್ಣಾಗಿಲ್ಲ, ಮೀಡಿಯಮಾಗಿ ಹಣ್ಣಾಗಿದೆ. ಅದನ್ನು ಪರವಾಗಿಲ್ಲ, ಹಣ್ಣಾಗಿದೆ ಮಾವಿನ ಹಣ್ಣು. 6 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಸಾಸಿವೆ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಇದು ಮಾವಿನ ಹಣ್ಣು ಸಾಸಿವೆ, ಕಾಯಿ ಸಾಸಿವೆ, ಹಸಿ ಗೊಜ್ಜು. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ಅನ್ನದ ಜೊತೆ ಅಂತೂ ಮಾಡಿಸಿದ್ದು ಗೊಜ್ಜು ಥರ ಇರುತ್ತೆ, ಮತ್ತು ಚಪಾತಿ ಜೊತೆನೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ಒಂದು 6 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮೊದಲಿಗೆ ಮಾವಿನ ಹಣ್ಣು ಚಿಪ್ಪೆ ಎಲ್ಲ ತೊಗೊಳ್ಬೇಕು. 2 ಬಟ್ಟಲು ತೊಗೊಂಡಿದ್ದೀನಿ. ಚಿಪ್ಪೆ ಒಂದ್ರಿಗೆ ಹಾಕೋಣ, ಹಣ್ಣೊಂದ್ರಿಗೆ ಹಾಕೋಣ. ಇದು ತೊಟ್ಟು ತೆಗೆದುಬಿಟ್ಟು ಫಸ್ಟು ಎಲ್ಲ ತೊಟ್ಟು ತೆಗಿಬೇಕು. ಈಸಿಯಾಗಿ ಕೈಯಲ್ಲೇ ತೊಗೊಬೋದು. ಚಿಕ್ಕ ಚಿಕ್ಕ ಮಾವಿನ ಹಣ್ಣು ತೊಗೊಳ್ಳಿ. ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಆದರೆ ಇನ್ನೂ ಚೆನ್ನಾಗಿರುತ್ತೆ. ಓಟೆ ಸಮೇತ ಚೀಪೋದ್ರಿಗೆ ತುಂಬ ರುಚಿಯಾಗಿರುತ್ತೆ. ದೊಡ್ಡ ದೊಡ್ಡ ಮಾವಿನ ಹಣ್ಣು ಹಾಕೋ ಬದಲು ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ತಗೊಂಡು ಮಾವಿನ ಹಣ್ಣು ಈ ಥರ ಚಿಪ್ಪೆ ಸುಳ್ಕೊಳ್ಳಿ. ಈಸಿಯಾಗಿ ಬರುತ್ತೆ, ಕೈಯಲ್ಲೇ ಸುಳ್ಕೊಬೋದು. ಕೈಯಲ್ಲಿ ಬೇಡ ಅಂದರೆ ಚಾಕಲ್ಲೇ ತೆಗೀರಿ. ನೋಡಿ, ಈ ಥರ ಪಲ್ಪ್ ಮತ್ತೆ ತಗೊತೀನಿ. ಈ ಥರ ಎಲ್ಲ ಹಣ್ಣು ಈ ಥರ ಮಾಡ್ಕೊಬೇಕು. ತುಂಬ ರುಚಿಯಾಗಿರುತ್ತೆ. ಮಾವಿನ ಹಣ್ಣು ಸೀಸನ್ನು ಮುಗಿತಾ ಬಂದಿದೆ. ಮಾವಿನ ಹಣ್ಣಲ್ಲಿ ಏನೇನು ರೆಸಿಪಿ ಇರುತ್ತೋ ಎಲ್ಲ ಮಾಡ್ಕೊಂಡು ತಿನ್ನಬೇಕು. ಸೀಸನ್ ಫ್ರೂಟ್ ಅಲ್ವಾ, ಹಂಗಾಗಿ ಎಲ್ಲ ಥರದ್ದು ತಿನ್ನಬೇಕು. ನೋಡಿ, ಎಲ್ಲ ಚಿಪ್ಪೆ ತೆಗೆದು ಚಿಪ್ಪೆ ಸಪ್ರೇಟ್ ಹಾಕೊಂಡಿದ್ದೀನಿ, ಹಣ್ಣು ಸಪ್ರೇಟ್ ಹಾಕೋದೀನಿ. ಸ್ವಲ್ಪ ಹಿಂಗೆ ಇಸ್ಕಬೇಕು. ಇದು ಮಾವಿನ ಹಣ್ಣನ್ನ ಕಿವುಚ್ಕೊಬೇಕು, ಜಾಸ್ತಿ ಬೇಡ. ಸ್ವಲ್ಪ ರಸ ಸ್ವಲ್ಪ ಬಿಟ್ಕೊಬೇಕು. ಅದರಿಂದ ರಸದಿಂದ ಸ್ವಲ್ಪ ಈ ಥರ ಕ್ರಷ್ ಮಾಡಿಕೊಡ್ರಿ. ಇದು ಮಾಡ್ಕೊಂಡಿದ್ದೀವಿ. ಈಗ ಈ ಚಿಪ್ಪೆಯಲ್ಲಿ ಇನ್ನೂ ಪಲ್ಪ್ ಇದೆ. ಸ್ವಲ್ಪ ನೀರು ಹಾಕ್ಕೊಂಡು ಚಿಪ್ಪೆ ಎಲ್ಲ ಚೆನ್ನಾಗಿ ಈ ಥರ ಕಿವುಚ್ಕೊಬೇಕು. ಆ ಪಲ್ಪೆಲ್ಲ ಬರಬೇಕು. ಆ ಥರ ಈ ರಸ ಎಲ್ಲ ತಗೊಬೇಕು. ಈ ಥರ ನಿಧಾನಕ್ಕೆ ಚಿಪ್ಪೆಯಲ್ಲಿರೋ ಪಲ್ಪೆಲ್ಲ ತೆಗಿಬೇಕು. ಈ ರಸ ಎಲ್ಲ ತಗೊಬೇಕು. ನೋಡಿ, ಎಲ್ಲ ತೆಗೆದಿದ್ದೀನಿ. ಈ ನೀರು ಇದ್ರಿಗೆ ಸೇರಿಸ್ಕೋಣ. ಎಲ್ಲ ತಗೊಂಡಿದ್ದೀನಿ. ಈಗ ಇದ್ರಿಗೆ ಸಿಂಪಲ್ಲಾಗಿ ನೋಡಿ, ಇಷ್ಟು ಪಲ್ಪು ನೀರು ಸಿಕ್ಕಿದೆ. ಈಗ ಇದ್ರಿಗೆ ಒಂದು ಮಸಾಲೆ ಹುರ್ಕೋಣ. ಇದು ಕುದಿಸೋ ಕೆಲಸ ಇಲ್ಲ, ಹಿಂಗೆ ಇರುತ್ತೆ. ಇದ್ರಿಗೆ ಹಸಿ ಮಸಾಲೆ, ಒಂದು ಸ್ವಲ್ಪ ಮಸಾಲೆ ಹುರ್ಕೊಂಡು ರುಬ್ಕೊಬೇಕು. ಬನ್ನಿ ಹುರ್ಕೋಣ. ನೋಡಿ, ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಗೆ ಚಿಕ್ಕದು ಒಗ್ಗರಣೆ ಸೌಟಿಟ್ಕೊಂಡಿದ್ದೀನಿ. ಇದರಲ್ಲೇ ಹುರ್ಕೋಣ ಸಾಕು. ತುಂಬ ಹೆವಿ ಹುರಿಬೇಕು ಅನ್ನೋದೇನಿಲ್ಲ. ಒಂದು 1/4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಜಾಸ್ತಿನೂ ಹಾಕ್ಕೊತಾ ಇಲ್ಲ ನಾನು. ಇದರಿಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 1/4 ಸ್ಪೂನು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಹುರ್ಕೊಬೇಕು. ಇದು ಗೋಲ್ಡನ್ ಕಲರ್ ಬಂದು ಘಮ ಬರುತ್ತೆ ಅಲ್ಲಿವರೆಗೂ ಹುರ್ಕೊಬೇಕು. ನೋಡಿ, ಇದಾಗಿದೆ. ಒಂದು ಪ್ಲೇಟ್ ತಗೋಣ. ಪ್ಲೇಟಿಗೆ ತಗೊಂಡಿದ್ದೀನಿ. ಈಗ ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೋಣ. ನಾನು
ನಾನು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 6 ಮೆಣಸಿನ್ಕಾಯಿ. ಅದನ್ನು ತುಂಡು ಮಾಡಿ ಹಾಕ್ಕೋಣ. ಇದು ಕಲರ್ ಬರುತ್ತೆ. ಖಾರಕ್ಕೆ ಬೇರೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಇದೇ ಖಾರ ಸಾಕಂದರೆ ಇದೇ ಖಾರ ಸಾಕು. ನಿಮ್ಮ ಖಾರ ಇನ್ನು ಸ್ವಲ್ಪ ಬೇಕಂದರೆ ಖಾರ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಕಲರ್ ಬರ್ತದೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಿಂಗೆ ತುಂಡು ಮಾಡಿ ಹಾಕ್ಕೊತೀನಿ. ಮತ್ತು ನೋಡಿ, ಖಾರಕ್ಕೆ ಒಂದು 6 ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಗೋರಿಬಿದನೂರು ಮೆಣಸಿನ್ಕಾಯಿ ಅಂತಾರೆ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಅಂತಾರೆ. ಇದನ್ನು ತುಂಡು ಮಾಡಿ ಹಾಕ್ಕೊತೀನಿ. ಇದು ಖಾರ ಇರುತ್ತೆ, ಇದು ಹುರ್ಕೊಬೇಕು. ಸುಮ್ಮನೆ 2 ಸೆಕೆಂಡ್ ಹಂಗೆ ಹುರ್ಕೊಂಡ್ರೆ ಸಾಕು, ಮೆಣಸಿನ್ಕಾಯಿ ಬೇಗ ಆಗುತ್ತೆ. ಆಯಿತು, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬನ್ನಿ ರುಬ್ಕೋಣ. ನೋಡಿ, ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಏನು ಹುರಿದಿದೀವೋ ಎಲ್ಲ ಹಾಕ್ಕೋಣ. ಮೊದಲಿಗೆ ಉದ್ದಿನಬೇಳೆ ಮತ್ತು ಮೆಂತ್ಯ ಸಾಸಿವೆ ಹುರ್ಕೊಂಡಿದ್ದೀವಲ್ಲ ಅದು ಹಾಕ್ಕೋಣ ಇದ್ರಿಗೆ. ಮತ್ತು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಲ್ಲ ಮೆಣಸಿನ್ಕಾಯಿ ಸೇರಿಸ್ಕೋಣ. ಇದು ಮಾವಿನ ಹಣ್ಣು ತುಂಬ ಹುಳಿ ಇದ್ದರೆ ಸ್ವಲ್ಪ ಹುಳಿ ಇರಬೇಕು, ಸ್ವಲ್ಪ ಸಿಹಿ ಅಂಶ ಇರಬೇಕು. ಹುಳಿ ಇಲ್ಲ ಬರೀ ಸಿಹಿ ಇದ್ದರೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಳ್ಳಿ. ಮಾವಿನ ಹಣ್ಣು ಹುಳಿ ಇದ್ದರೆ ಹುಣಸೆಹಣ್ಣು ಏನು ಬೇಕಾಗಿರಲ್ಲ. ಈಗ ಒಂದು ಚಿಕ್ಕ ಕಪ್ಪು ಕಾಯಿ ತುರಿ ತೊಗೊತಾ ಇದ್ದೀನಿ, ಫ್ರೆಶ್ ಕಾಯಿ ತುರಿ. ನನಗೆ ಮಾವಿನ ಹಣ್ಣು ಅಷ್ಟೊಂದು ಸ್ವೀಟ್ ಇದೆ, ಹುಳಿ ಇಲ್ಲ. ಒಂದು ಅರ್ಧ ಸ್ಪೂನು ಮಾವಿನ ಹಣ್ಣಿನ ಇದು ಹುಣಸೆಹಣ್ಣಿನ ಪೇಸ್ಟ್ ತಗೊತೀನಿ. ಹುಳಿ ಸಿಹಿ ಖಾರ ಇರಬೇಕು, ಇದು ಚೆನ್ನಾಗಿರುತ್ತೆ ನೋಡಿ. ಇಷ್ಟು ತಗೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನಾನು ಬೇರೆ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಮಸಾಲೆ ಮಾವಿನ ಹಣ್ಣಿಗೆ ಹಾಕ್ಕೊಳ್ಳೋಣ. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ, ಅದರಲ್ಲಿರೋ ಮಸಾಲೆ ಎಲ್ಲ ಬರಬೇಕಲ್ವ. ನೋಡಿ, ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ಇರೋದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಬೇಕು. ಈಗ ಟೇಸ್ಟ್ ನೋಡಿ, ಹುಳಿ ಖಾರ ಸಿಹಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಮ್ಮೆ ಟೇಸ್ಟ್ ನೋಡಿ. ಇದ್ರಿಗೆ ಒಂದು ಗಮ್ಮತ್ತಿಂದ ಒಗ್ಗರಣೆ ಕೊಡೋಣ, ತುಂಬ ರುಚಿಯಾಗಿರುತ್ತೆ. ನೋಡಿ, ಇದ್ರ ಗಮ್ಮತ್ತಿಂದ ಒಂದು ಒಗ್ಗರಣೆ ಕೊಡೋಣ. ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಇಂಗು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು, ರೆಡಿ ಆಯಿತು ಮಾವಿನ ಹಣ್ಣಿನ ಸಾಸಿವೆ, ಮಾವಿನ ಹಣ್ಣಿನ ಗೊಜ್ಜು, ಹಸಿ ಗೊಜ್ಜು. ತುಂಬ ರುಚಿಯಾಗುತ್ತೆ, ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಣ ಬನ್ನಿ. ಈಗ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಬೇಕೀಗ. ನನಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ, ಅನ್ನ ಎಲ್ಲನೂ. ನೋಡಿ, ಬಿಸಿ ಬಿಸಿ ಅನ್ನ ತೊಗೊಂಡಿದ್ದೀನಿ. ಈಗ ಮಾವಿನ ಹಣ್ಣಿಂದು ಹೊಟ್ಟೆ ಹಸಿ ಗೊಜ್ಜು ಹಾಕ್ಕೋಣ. ಈ ಓಟೆ ಲಾಸ್ಟಲ್ಲಿ ಚೀಪ್ತಾ ಇರ್ತೀವಲ್ಲ, ತುಂಬ ರುಚಿಯಾಗಿರುತ್ತೆ. ಉಪ್ಪು ಖಾರ ಹುಳಿ ಎಲ್ಲ ಹಿಡ್ದಿರ್ತದೆ, ತುಂಬ ಚೆನ್ನಾಗಿರ್ತದೆ. ಲೊಟ್ಟೆ ಹಾಕ್ಕೊಂಡು ತಿನ್ಬೋದು, ಆ ಥರ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಬನ್ನಿ ತಿನ್ನೋಣ. ಎಷ್ಟು ಚೆನ್ನಾಗಿದೆ ನೋಡಿ.
ಆಹಾ ಅದ್ಭುತ. ಬಾಯಲ್ಲಿ ಆ ಖಾರ ಹುಳಿ ಮೆಂತ್ಯ ಹುರಿದಿದ್ವಲ್ಲ, ಮೆಂತ್ಯ ಘಮ ಎಲ್ಲನೂ ಲಟ್ಟೆ ಹಾಕ್ಕೊಂಡು ತಿನ್ನಕ್ಕಂತೂ ಸಖತ್ತಾಗಿ ಮಜವಾಗೈತೆ. ತುಂಬ ರುಚಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.